ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಜಗದ್ಗುರು ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗುರುಪೀಠ ಕವಲಿಗಿ ಇದು 2019ರಲ್ಲಿ ಸ್ಥಾಪನೆಯಾಗಿದ್ದು 1/1/2021ರಲ್ಲಿ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಮೃತಹಸ್ತದಿಂದ ಪೂಜೆಗೊಂಡು ಕಣೇರಿ ಕಾಡು ಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಾವು ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಗುರುಪೀಠದ ಪೂಜೆ ಕಾರ್ಯಕ್ರಮ ಸಂಪನ್ನವಾಗಿದ್ದು, ಇದೀಗ ಯಾವ ಸಮಾಜ ಬಾಂಧವರ ಹಾಗೂ ಸರ್ಕಾರದ ಒಂದು ಅನುದಾನದಲ್ಲಿ ಭವ್ಯವಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ನಿಲಯಾಂತ ಭವನ ನಿರ್ಮಾಣವಾಗಿದ್ದು, ಈಗ ಆ ಗುರುಪೀಠದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಬರುವ ಫೆಬ್ರವರಿ 2/2/2025ರಿಂದ 10/2/2025ರವರೆಗೆ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮವು ಕೂಡ ಯಾವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಅನೇಕ ಹರಗುರುಚರ ಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಲ್ಲಿ ಮುಖ್ಯರಾಗಿರ್ತಕ್ಕಂಥವರು ಯಾವ ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಯಾವ ಗೋಡೆಕೆರೆಯ ಬಸವಜಯ ಮೃತ್ಯುಂಜಯ ಯಾವ ಗೋಡೆಕೆರೆ ಮಹಾಸ್ವಾಮೀಜಿಯವರು, ಹಾಗೂ ಕೂಡಲ ಸಂಗಮದ ಸ್ವಾಮೀಜಿಯವರು, ಹಾಗೂ ವಶವಲಿಂಗ ಮಹಾಸ್ವಾಮೀಜಿಯವರು, ಹೀಗೆ ಹಲವಾರು ಮಹಾಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಹಾಗೂ MLA ಅವರು ಹಾಗೂ ಎಲ್ಲ ಸಮಾಜದ ಧುರೀಣರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವ ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಏನು ಕಾರ್ಯ ಇತ್ತು, ಅವರು ಮಾಡಿ ಹೋಗಿರ್ತಕ್ಕಂಥ ಯಾವ ಪ್ರತಿಯೊಂದು ಜೀವಿಗಳಿಗೆ ಅನುಕಂಪವನ್ನು ತೋರಿರ್ತಕ್ಕಂಥ, ಪ್ರತಿಯೊಂದು ಸಮಾಜಕ್ಕೂ ಕೂಡ ನೆಲ ಜಲ ರಕ್ಷಣೆ ಮಾಡಿರ್ತಕ್ಕಂಥ ಯಾವ ಸಿದ್ದರಾಮ ಶಿವಯೋಗಿಗಳ ತತ್ವಗಳನ್ನು ಹಾಗೂ ತ್ಯಾಗವೀರ ಸಿರಸಂಗಿ ಲಿಂಗರಾಜರ ದೇವೋದ್ದೇಶಗಳನ್ನು ಮುಂದೆ ಎಲ್ಲ ಸಮಾಜಕ್ಕೂ ಕೂಡ ತಲುಪಿಸುವ ಉದ್ದೇಶದಿಂದ ಈ ಗುರುಪೀಠ ಪ್ರಾರಂಭವಾಗಿದ್ದು, ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮ ಶಿವಯೋಗಿಗಳನ್ನು ಕುರಿತು ಯಾವ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕೆ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಸಂಪಾದನೆಗೊಂಡಿರ್ತಕ್ಕಂಥ ಒಂದು ಸಿದ್ದರಾಮೇಶ್ವರ ಲಘು ಕಿರುಹೊತ್ತಿಗೆ ಕೂಡ ಅದು ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ 15,000-20,000 ಜನಸಂಖ್ಯೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕಾರಣ ಆ ಒಂದು ಕಾರ್ಯಕ್ರಮದ ಎಲ್ಲ ವಿವರಣೆಯನ್ನು ಮಾಧ್ಯಮ ತಾವೆಲ್ಲ ವರದಿಗಾರರು ಜನಮಾನಸಕ್ಕೆ ತಲುಪಿಸುವಂತೆ ತಾವು ಆ ಸೇವೆಯನ್ನು ತಾವೆಲ್ಲ ಮಾಡ್ತೀರಿ ಅಂತ ಬಯಸಿ ನಮ್ಮ ವಾಣಿಗೆ ವಿರಾಮ ಕೊಡ್ತಾ ಇದ್ದೇವೆ. ಬಿಜಾಪುರ 12 ಕಿಲೋಮೀಟರ್ ದೇವರಿಪುರ ಹುಡುಗಿ ವಿಜಯಪುರದಿಂದ 12 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಯಾವ ಶಿಂದಗಿ ರೋಡಿನಲ್ಲಿ ಇರ್ತಕ್ಕಂಥ ಕವಲಿಗಿ ಗ್ರಾಮದಲ್ಲಿ ಯಾವ ಗುರುಪೀಠ ಸ್ಥಾಪನೆಯಾಗಿದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಮಾಜ ಬಾಂಧವರು ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಡಬೇಕು ಅಂತ ಈ ಮಾಧ್ಯಮದ ಮುಖಾಂತರವಾಗಿ ಎಲ್ಲ ಸಮಾಜ ಬಾಂಧವರಲ್ಲಿ ನಾನು